ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪದ್ಮಲತಾ ಕೇಸ್ನ ಬಗ್ಗೆ ಕೆಲವೊಂದಿಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ, ಅಂದ್ರೆ ಗೊಂದಲಗಳು ಇದ್ದಾವೆ. ಈ ಒಂದು ವಿಡಿಯೋದಲ್ಲಿ ಪದ್ಮಲತಾ ಪ್ರಕರಣದ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತೀನಿ. ಜೊತೆಗೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈಗಾಗಲೇ ಪದ್ಮಲತಾ ಕುಟುಂಬದವರು SIT ತಂಡ ಏನಿದೆ, SIT ತಂಡಕ್ಕೆ ಒಂದು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. SIT ಕಚೇರಿಯ ಮುಂದೆ ಕೂಡ ಹೋಗಿದ್ದಾರೆ, ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದು ಏನು ನಡೀತು, ಇಂದು ಏನು ನಡೆದಿದೆ, ಈಗ ಏನು ನಡಿಬೇಕಾಗಿದೆ, ಈ ಎಲ್ಲಾ ಒಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಿಸಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಗ ಮಾತ್ರ ನಿಮಗೆ ಈ ಪದ್ಮಲತಾ ಕೇಸ್ ಏನಾಗಿತ್ತು, ಏನೇನು ಆಗಿದೆ, ಸೊ ಅದನ್ನ ಎಲ್ಲಿ ಹಳ್ಳ ಹಿಡಿಸಿದ್ರು, ಸೊ ಇಲ್ಲಿ ಏನೇನು ಆಗ್ಬೇಕಿತ್ತು ಎಂಬ ಒಂದು ಕ್ಲಾರಿಟಿ ನಿಮಗೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಆ ಕಾರಣದಿಂದಾಗಿ ಮಿಸ್ ಮಾಡದೆ ವಿಡಿಯೋನ ನೋಡಿ ಅಂತ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಒಂದು ಲೈಕ್ ಕೂಡ ಮಾಡಿ. ಅಂದು ಡಿಸೆಂಬರ್ 22, 1986 SDM ಕಾಲೇಜು ಉಜಿರೆಯಲ್ಲಿ ದ್ವಿತೀಯ PUC ಓದುತ್ತಿದ್ದ ಪದ್ಮಲತಾ ಮರಳಿ ಮನೆಗೆ ಬರಲೇ ಇಲ್ಲ. ನಾಪತ್ತೆಯಾದ ಸುಮಾರು 56 ದಿನಗಳ ನಂತರ ನೇತ್ರಾವತಿ ನದಿ ದಡದಲ್ಲಿ ಕೊಳೆತು ಹೋದ ಶವವಾಗಿ ಪತ್ತೆಯಾಗಿದ್ದಳು. ಇದನ್ನ ಮತ್ತೊಂದ್ಸರಿ ರಿಪೀಟ್ ಮಾಡ್ತೀನಿ, ಮತ್ತೊಂದ್ಸರಿ ನೀವು ಕೇಳ್ಕೊಳ್ಳಿ. ನಾಪತ್ತೆಯಾದ ಸುಮಾರು 56 ದಿನಗಳ ನಂತರ ನೇತ್ರಾವತಿ ನದಿ ದಡದಲ್ಲಿ ಕೊಳೆತು ಹೋದ ಶವವಾಗಿ ಪತ್ತೆಯಾಗಿದ್ದಳು. ನಂತರ ಎಷ್ಟೇ ಹೋರಾಟ ನಡೆಸಿದರೂ ಆಕೆಯ ಸಾವಿಗೆ ಕಾರಣ ಏನೆಂಬುದು ಪತ್ತೆಯಾಗದ ಪ್ರಕರಣವಾಗಿ CIDಯು ಪ್ರಕರಣ ಕ್ಲೋಸ್ ಕೂಡ ಮಾಡಲಾಗಿತ್ತು. ಅಂದ್ರೆ ಈ ಒಂದು ಪ್ರಕರಣ ಏನಿದೆ, ಪದ್ಮಲತಾಗೆ ಸಂಬಂಧಪಟ್ಟ ಪ್ರಕರಣ ಏನಿದೆ, ಇದನ್ನ CIDಗೆ ಕೂಡ ಒಪ್ಪಿಸಲಾಗಿತ್ತು. ಪತ್ತೆ ಮಾಡದೇ ಇರುವಂತಹ ಪ್ರಕರಣ ಅಂತ ಈ ಒಂದು ಪ್ರಕರಣವನ್ನ ಕ್ಲೋಸ್ ಕೂಡ ಮಾಡಲಾಗಿತ್ತು. ಇದೀಗ ಪದ್ಮಲತಾ ಸಹೋದರಿ ಇಂದ್ರಾವತಿ ಈ ಪ್ರಕರಣವನ್ನು ಮರು ತನಿಖೆ ಮಾಡುವಂತೆ SIT ತಂಡದ ಮುಂದೆ ಬಂದಿರತಕ್ಕಂತಹದ್ದು. ಸೊ ಈ ಒಂದು ಪ್ರಕರಣ ಏನು ಹಳ್ಳ ಹಿಡಿದೋಗಿದೆ, CID ಈ ಪ್ರಕರಣವನ್ನ ಕ್ಲೋಸ್ ಮಾಡಿದೆ, ಇದನ್ನ ನೀವು ಮತ್ತೆ ಮರು ತನಿಖೆ ಮಾಡಿ. SIT ಮೇಲೆ ನನಗೆ ನಂಬಿಕೆ ಇದೆ, ಈ ಒಂದು ಸಾವು ಅನ್ಯಾಯವಾಗಿದೆ, ಹಾಗಾಗಿ ಈ ಪ್ರಕರಣ ಹಳ್ಳ ಹಿಡಿದಿದೆ, ಆ ಒಂದು ಕಾರಣದಿಂದಾಗಿ ನೀವು ಪದ್ಮಲತಾ ಕೇಸನ್ನ ಮತ್ತೆ ಮರು ತನಿಖೆ ಮಾಡಿ ಅಂತ ಪದ್ಮಲತಾ ಸಹೋದರಿ ಆಗಿರ್ತಕ್ಕಂಥ ಇಂದ್ರಾವತಿ SIT ಕಚೇರಿಗೆ ಬಂದಿರತಕ್ಕಂಥದ್ದು. ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಹಿಂದೆ ಏನಾಗಿತ್ತು, ಈಗ ಏನಾಗ್ತಾ ಇದೆ ಎಂಬುದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಒಂದಿಷ್ಟು ಸಂಪೂರ್ಣವಾಗಿ ವಿವರವನ್ನು ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಹಲವು ಶವ ಊತ ಪ್ರಕರಣವನ್ನು SIT ತನಿಖೆ ನಡೆಸುತ್ತಿರುವ ಬೆನ್ನಲ್ಲೇ ಪದ್ಮಲತಾ ಪ್ರಕರಣ ಕೂಡ 39 ವರ್ಷಗಳ ಬಳಿಕ ಮುನ್ನೆಲೆಗೆ ಬಂದಿದೆ. ಇನ್ನು ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳದ ಬೋಳಿಯಾರು ನಿವಾಸಿ ಪದ್ಮಲತಾ ಸಾವಿನ ಮರು ತನಿಖೆ ಒತ್ತಾಯಿಸಲಾಗಿದೆ. ಪದ್ಮಲತಾ ಮೃತದೇಹವನ್ನು ದಹಿಸಿಲ್ಲ, ಬದಲಿಗೆ ಊತಿದ್ದೇವೆ. ಈ ಕ್ಷಣವೂ ಬೇಕಿದ್ದರೆ SIT ಹಗೆದು ಪದ್ಮಲತಾ ಸಾವಿನ ಕಾರಣವನ್ನು ಪತ್ತೆ ಹಚ್ಚಬೇಕು ಎಂದು ಸಾವನ್ನಪ್ಪಿರುವ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಮತ್ತೆ SIT ಬೆಳ್ತಂಗಡಿ ಕಚೇರಿಯ ಮುಂದೆ ಬಂದು ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಇಂದ್ರಾವತಿ ಅವರು ದೂರನ್ನು ಕೊಟ್ಟಿದ್ದಾರೆ. ಸೊ ಅಸಲಿಗೆಯಲ್ಲಿ ಏನನ್ನ ಹೇಳಿದ್ದಾರೆ ಎಲ್ಲ ಒಂದು ವಿಚಾರವನ್ನು ಕೂಡ ನೋಡೋದಾದ್ರೆ, ನನ್ನ ಸಹೋದರಿ ಕಾಲೇಜಿಗೆ ಹೋಗಿದ್ದಳು, ವಾಪಸ್ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ವರೆಗೆ ಬಂದಿದ್ದಳು. ನಂತರ ಏನಾಗಿದೆ ಗೊತ್ತಿಲ್ಲ, ಅವಳು ಹಾಕಿದ್ದ ಬಟ್ಟೆ, ಕೈನಲ್ಲಿದ್ದ ವಾಚ್ ನೋಡಿ ಅವಳೇ ಎಂದು ನಾವು ಗುರುತಿಸಿದ್ದೆವು. ಅವಳ ಕೈ ಕಾಲನ್ನು ಕಟ್ಟಲಾಗಿತ್ತು, ದೇಹ ಕೊಳೆತು ಹೋಗಿತ್ತು, ಅವಳನ್ನು ಯಾರೋ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದ ಅನುಮಾನ ಇತ್ತು. ಆಗ ತನಿಖೆ ಮಾಡಿ ಪತ್ತೆಯಾಗದ ಪ್ರಕರಣ ಅಂತಿದ್ರು. ಆದರೆ ಈಗ SITಯವರು ತನಿಖೆ ಮಾಡಿದರೆ ಸತ್ಯ ಹೊರ ಬರಬಹುದು. ಅಗತ್ಯ ಬಿದ್ದರೆ ಮೃತದೇಹವನ್ನು ಊತಿದ್ದ ಜಾಗದಿಂದ ತೆಗೆದು ಬೇಕಾದರೆ ತನಿಖೆ ಕೂಡ ನೀವು ಮಾಡಿ, ನಾನು ಸಾಕ್ಷಿದಾರಳಾಗಿ ಬರುತ್ತೇನೆ ಎಂದು ಹೇಳಿಕೊಂಡಿರ್ತಕ್ಕಂಥದ್ದು. ಇನ್ನು ಇವತ್ತು ಇವರು SIT ಕಚೇರಿಗೆ ಹೋಗಿರ್ತಾರೆ. SIT ಕಚೇರಿಯಲ್ಲಿ ಅಧಿಕಾರಿಗಳು ಇರೋದಿಲ್ಲ. ಅಧಿಕಾರಿಗಳು ಬಂದ ಮೇಲೆ ದೂರನ್ನ ಕೊಡುವುದಾಗಿ ಅಲ್ಲಿದ್ದ ಕೆಲವೊಂದಿಷ್ಟು ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿಯು ಕೂಡ ಕೆಲವೊಂದು ಆರೋಪವನ್ನು ಮಾಡಿದ್ದಾರೆ, ಹಣಬಲದಲ್ಲಿ ಕೇಸ್ ಕ್ಲೋಸ್ ಆಗಿತ್ತು ಎಂಬುದು. ಸೊ ಇದರ ಒಂದು ಕುರಿತಾದಂತಹ ಮಾಹಿತಿಯನ್ನು ನೋಡೋದಾದ್ರೆ, ಈಗಿನ ಪ್ರಭಾವಿಗಳೇ ಆಗಿನ ತನಿಖೆಯ ದಿಕ್ಕನ್ನು ತಪ್ಪಿಸಿದ್ದಾರೆ. ಅವರ ಹಣಬಲದಲ್ಲಿ ಆಗ ಪತ್ತೆಯಾಗದ ಪ್ರಕರಣ ಎಂದು ತನಿಖೆಯನ್ನ ಮುಚ್ಚಿ ಹಾಕಲಾಗಿತ್ತು. ಈಗ SIT ತನಿಖೆಯಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ ಎಂದು ಹೇಳಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕಾಡೋದಕ್ಕೆ ಪ್ರಾರಂಭವಾಗಿರುತ್ತೆ, ಈಗಿನ ಪ್ರಭಾವಿಗಳೇ ಆಗಿನ ತನಿಖೆಯನ್ನ ದಿಕ್ಕು ತಪ್ಪಿಸಲಾಗಿತ್ತು ಎಂಬ ಒಂದು ಮಾತು ಏನಿದೆಯಲ್ಲ, ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಕಾಡೋದಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಆ ಒಂದು ಪ್ರಭಾವಿಗಳು ಯಾರು, ಆ ಒಂದು ಆರೋಪಿಗಳು ಯಾರು ಎಂಬುದು ಸಹಜವಾಗಿ ಕಾಡುವಂಥದ್ದು. ನಿಮ್ಗೆಲ್ರಿಗೂ ಕೂಡ ಈಗ ಒಂದು ಕ್ಲಾರಿಟಿ ಕೂಡ ಬಂದಿರುತ್ತೆ, ಅಥವಾ ನಿಮ್ಮ ಕಣ್ಣ ಮುಂದೆ ಒಬ್ಬರ ಬಿಂಬ ಕೂಡ ಬಂದಿರುತ್ತೆ. ನಾನು ಅದರ ಬಗ್ಗೆ ಹೆಚ್ಚು ವಿವರಣೆ ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಇನ್ನು ದೂರಿನ ಪ್ರತಿಯಲ್ಲಿ ಏನೇನಿದೆ, ಪದ್ಮಲತಾ ಅವಳ ಕಳೆಬರಹ ತೆಗೆದು ತನಿಖೆ ನಡೆಸಿ ಆಕೆಯ ಅಪಹರಣ, ಅತ್ಯಾಚಾರ, ಕೊಲೆ ಅಪರಾಧಿಗಳ ಪತ್ತೆ ಹಚ್ಚಿ ನ್ಯಾಯ ಕೊಡಿಸಲು ವಿನಂತಿ. ನಾನು ಪ್ರಸ್ತುತ ನೆಲ್ಯಾಡಿ ನಿವಾಸಿಯಾಗಿದ್ದು ದಿವಂಗತ ದೇವಾನಂದ ಅವರ ಮಗಳು. ಕೊಲೆಗೀಡಾದ ಪದ್ಮಲತಾಳವ ಅಕ್ಕನಾಗಿರುತ್ತೇನೆ. 38 ವರ್ಷ ಅಥವಾ 39 ವರ್ಷದ ಹಿಂದೆ SDM ಕಾಲೇಜು ಉಜಿರೆಯಲ್ಲಿ ದ್ವಿತೀಯ PUC ಓದುತ್ತಿದ್ದ ನನ್ನ ತಂಗಿ ಪದ್ಮಲತಾ ಅವಳು. ತಾರೀಕು 22/12/1986 ಉಜಿರೆ ಕಾಲೇಜಿಗೆ ಓದವಳು ಸಂಜೆ ಧರ್ಮಸ್ಥಳ ತನಕ ಬಂದು ಕಾಣೆಯಾಗಿರುತ್ತಾಳೆ ಮತ್ತು ಆಕೆಯ ಮೃತದೇಹ ತಾರೀಕು 17/2
1987ರಂದು ನೆರೆಯ ಹೊಳೆಯ ಬದಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ನಮ್ಮ ತಂದೆ ಮನೆಯು ಧರ್ಮಸ್ಥಳ ಗ್ರಾಮದ ಬೋಳಿಯಾರು ಎಂಬಲ್ಲಿ ಇದ್ದಿದ್ದಾಗಿದೆ. ನನ್ನ ತಂಗಿಯ ಈ ಅಪಹರಣ, ಅತ್ಯಾಚಾರ, ಕೊಲೆ ಆಗಿರುವ ಕಾರಣ ಆಕೆಯ ಅಸಹಜ ಸಾವಿಗೆ ಕಾರಣರಾದ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಲು ಆಗ್ರಹಿಸಿ ಸಿಪಿಐಎಂ ಮುಖಂಡರು ಆಗಿದ್ದ ನನ್ನ ತಂದೆ ದಿವಂಗತ ದೇವಾನಂದ್ ಅವರು ಸಿಪಿಐಎಂ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ರೂಪಿಸಿದ್ದರು. ಹೋರಾಟಕ್ಕೆ ಮಣಿದ ಸರ್ಕಾರ ಕೊನೆಗೆ ಪ್ರಕರಣದ ತನಿಖೆ ನಡೆಸಲು ಸಿಒಡಿ ತನಿಖೆ ಆದೇಶಿಸಿತು. ವಿಧಾನಸಭೆಯಲ್ಲಿ ಚರ್ಚೆ ಆಗಿರುವುದು ಕೂಡ ವಿಧಾನಸಭಾ ದಾಖಲೆಯಲ್ಲಿ ಇರಬೇಕು. ಸಚಿವರಾಗಿದ್ದ ಮಾನ್ಯ ರಾಚಯ್ಯ ಅವರು ಧರ್ಮಸ್ಥಳ ಗ್ರಾಮದ ಬೋಳಿಯಾರಿನಲ್ಲಿ ನಮ್ಮ ಮನೆಗೆ ಬಂದು ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದರು. ಆದರೆ ಕೊನೆಗೆ ತನಿಖೆಯು ಪತ್ತೆಯಾಗದ ಪ್ರಕರಣ ಎಂದು ವರದಿ ನೀಡಿ ನಮಗೆ ನ್ಯಾಯ ಸಿಗದಂತಾಗಿತ್ತು. ಅದು ಒಂದು ಯೋಜಿತ ಅಪಹರಣ, ಅತ್ಯಾಚಾರ, ಕೊಲೆ ಎಂಬ ನಮ್ಮ ಅನುಮಾನದಂತೆ ಮುಂದೆಯಾದರೂ ತನಿಖೆ ನ್ಯಾಯ ಪಡೆಯಬೇಕೆಂದು ನನ್ನ ತಂಗಿಯ ಕಳೆಬರಹವನ್ನು ದಹನ ಮಾಡದೆ ಊತಿಟ್ಟಿದ್ದೇವೆ. ಅದನ್ನು ತೆಗೆದು ತನಿಖೆ ನಡೆಸಿದರೆ ಕೊಲೆಯಾದ ಖಚಿತತೆ ಸಿಗಲಿದೆ ಹಾಗೂ ನನಗೆ ತಿಳಿದ ಸಾಕ್ಷಿ ನುಡಿಯಲು ನಾನು ಸಿದ್ಧಳಿದ್ದೇನೆ. ಆದ್ದರಿಂದ ನನ್ನ ತಂಗಿಯ ಪ್ರಕರಣವನ್ನು ಓಪನ್ ಮಾಡಿ ಊತಿಟ್ಟ ಕಳೆಬರಹವನ್ನು ತೆಗೆದು ತನಿಖೆ ನಡೆಸಿ ತಂಗಿಯ ಸಾವಿಗೆ ನ್ಯಾಯ ಒದಗಿಸಬೇಕಾಗಿ ಹಾಗೂ ಅಪರಾಧಿಗಳ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ವಿನಂತಿ ದೂರು ಕೂಡ ಕೊಡಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ದೂರನ್ನ ವಕೀಲ್ ಜಯಂತ್ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು 15 ವರ್ಷ ಆಸುಪಾಸಿನ ಬಾಲಕಿಯ ಶವ ಕಾನೂನು ಬಾಹಿರವಾಗಿ ಊತಿದ್ದಾಗಿ ಮೊದಲು SITಗೆ ದೂರು ಕೊಟ್ಟಿದ್ದ ವಕೀಲ ಜಯಂತ್ ಈಗ ಎರಡನೇ ದೂರಿನಲ್ಲಿ ಅಪಹರಣ ಹಾಗೂ ಕೊಲೆ ಪ್ರಕರಣದ ದೂರನ್ನ ನೀಡಿರ್ತಕ್ಕಂಥದ್ದು. ಪದ್ಮಲತಾ ಪ್ರಕರಣವನ್ನ CID ಸರಿಯಾಗಿ ತನಿಖೆ ಮಾಡಿಲ್ಲ, ಈಗ SIT ತನಿಖೆ ನಡೆಸಬೇಕು ಎಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಇನ್ನು ಮೊದಲನೆಯ ದೂರಿನ ಬಗ್ಗೆ ಮಾತನಾಡಿರ್ತಕ್ಕಂಥ ಇವರು, ಅನಧಿಕೃತವಾಗಿ ಬಾಲಕಿಯ ಶವ ಊತ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದೇನೆ. ಸತ್ಯಾಸತ್ಯತೆ ಎಂದು ಖಾತ್ರಿಯಾದರೆ SIT ತನಿಖೆ ಮುಂದುವರಿಸುತ್ತಾರೆ, ಇಲ್ಲದಿದ್ದರೆ ನನ್ನ ವಿರುದ್ಧ ಕ್ರಮ ಆಗಲಿ ಎಂದು ಕೂಡ ಹೇಳಿರ್ತಕ್ಕಂತಹದ್ದು. ಒಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಶವ ಊತ ಪ್ರಕರಣಗಳು ಹಾಗೂ ಅಸಹಜ ಸಾವು ಪ್ರಕರಣಗಳ ಬಗ್ಗೆ ಪರ ವಿರೋಧ ಚರ್ಚೆಗಳು ಜೋರಾಗಿಯೇ ನಡೆಯುತ್ತಿವೆ. ಒಂದೆಡೆ ರಾಜ್ಯದ ಹಲವೆಡೆ ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆಗಳು ನಡೆಯುತ್ತಿವೆ. ಧರ್ಮಸ್ಥಳದಲ್ಲಿಯೂ ಆಗಸ್ಟ್ 24ರಂದು ಸಮಾವೇಶ ನಡೆಯಲಿದೆ. ಈ ನಡುವೆ SIT ತನಿಖೆ ಯಾವ ರೀತಿ ಕಾರ್ಯಾಚರಣೆ ನಡೆಸಲಿದೆ ಎಂಬ ಬಗ್ಗೆ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಅಲ್ಲದೆ ಶವಭೂತ ಪ್ರಕರಣದ ಜೊತೆಗೆ ಪದ್ಮಲತಾ ಪ್ರಕರಣ ತನಿಖೆ ಆಗಬಹುದಾ ಅಥವಾ ಸ್ವತಂತ್ರವಾಗಿಯೇ ತನಿಖೆ ನಡೆಸುತ್ತದೆಯೇ ಎಂಬ ಚರ್ಚೆಯೂ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಸೊ ನಿಮಗೆ ಈಗ ಒಂದು ಪದ್ಮಲತಾ ಪ್ರಕರಣದ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಟ್ಟಾರೆಯಾಗಿ ಪದ್ಮಲತಾ ಕೇಸ್ ಕೂಡ ಓಪನ್ ಮಾಡೋದಾಗಿ ಅವರ ಸಹೋದರಿ ಇಂದ್ರಾವತಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಸೊ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗುತ್ತೆ, SIT ತಂಡ ಇದನ್ನ ಸ್ವೀಕಾರ ಮಾಡುತ್ತಾ ಅಥವಾ ಇದನ್ನ ಇಲ್ಲಿಗೆ ಬಿಟ್ಟಾಕುತ್ತಾ, ಎಲ್ಲವನ್ನು ಕೂಡ ನಾವು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಅಸಲಿಗೆ ಈ ಪದ್ಮಲತಾ ಕೇಸ್ನ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ವಿಷಯ ತಿಳಿತು ಅಂತ ಅನ್ಕೋತೀನಿ. ಇನ್ನೊಂದ್ಸಾರಿ ನಿಮಗೆ ತುಂಬಾ ಸಂಕ್ಷಿಪ್ತವಾಗಿ ಅಥವಾ ಒಂದು ಮಾತುಗಳ ರೀತಿಯಲ್ಲಿ ಹೇಳೋದಾದ್ರೆ, ಡಿಸೆಂಬರ್ 22, 1986ರಲ್ಲಿ ಪದ್ಮಲತಾ ಕಾಲೇಜನ್ನು ಮುಗಿಸ್ಕೊಂಡು ಬರ್ತಾ ಇರ್ತಾಳೆ. ಮುಗಿಸ್ಕೊಂಡು ಬಂದಾದ್ಮೇಲೆ ಅವಳು ಸಿಗೋದೇ ಇಲ್ಲ. ಸತತ 56 ದಿನಗಳ ಕಾಲ ಅವಳನ್ನು ಹುಡುಕಾಡ್ತಾರೆ. ಆದರೆ ಅವಳು ನದಿಯ ದಂಡೆಯಲ್ಲಿ ಶವವಾಗಿ ಸಿಕ್ಕಿರ್ತಾಳೆ. ಅದು ಅವಳ ಕೈ ಕಾಲುಗಳನ್ನು ಕಟ್ಟಲಾಗಿರುತ್ತೆ. ಆಗ ಮನೆಯವರಿಗೆ ಅನುಮಾನ ಬರುತ್ತೆ, ಇದು ಕೊಲೆಯಾಗಿದೆ, ಅತ್ಯಾಚಾರ ಆಗಿದೆ, ಇದನ್ನ ಯಾರೋ ಮಾಡಿದ್ದಾರೆ, ಇದು ಪ್ಲಾನಿಂಗ್ ಅನ್ನೋದು ಅವರ ಮನೆಯವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣವನ್ನ CID ಅವರು ಸ್ವೀಕಾರ ಮಾಡ್ತಾರೆ. ಆದರೆ CID ಅವರು ಈ ಒಂದು ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ತನಿಖೆ ಮಾಡೋದಕ್ಕೆ ಆಗೋದಿಲ್ಲ ಎಂದು ಈ ಒಂದು ಪ್ರಕರಣವನ್ನ ಕೂಡ ಕ್ಲೋಸ್ ಮಾಡಿರ್ತಾರೆ. ಆ ಒಂದು ಪ್ರಕರಣವನ್ನ ಈಗ SIT ತಂಡ ಓಪನ್ ಮಾಡಬೇಕೆಂಬುದು ಇವರ ಒಂದು ಮನವಿ ಕೂಡ ಆಗಿರ್ತಕ್ಕಂತಹದ್ದು. ಸೊ ಈ ರೀತಿಯಾದಂತಹ ಬೆಳವಣಿಗೆ ಇವತ್ತು ಪದ್ಮಲತಾ ಪ್ರಕರಣದಲ್ಲಿ ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಎಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.